ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಅನೇಕ ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಹೆಗ್ಗಡೆಯವರು ಮಾಡಿರ್ತಕ್ಕಂಥ ಸೇವೆ, ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗೂ ದೊಡ್ಡ ದೊಡ್ಡ ಸಾಧುಗಳು ಸಂತರು ಬೇಕಾದಷ್ಟು ಹೇಳಿದ್ದಾರೆ. ಇವತ್ತಿನ ದಿವಸ ಅವರು ಮಾಡಿರ್ತಕ್ಕ ಸೇವೆ, ಮಾಡ್ತಾ ಇರತಕ್ಕಂಥ ಸೇವೆ, ಜನಸೇವೆ, ಜನಾರ್ದನ ಸೇವೆ, ಅವ್ರಿಗೆ ಎಷ್ಟು ಮಾಡಿದ್ರೂ ತೃಪ್ತಿ ಕಂಡಿರಲಾರು. ಅವರು ಯಾಕೆ ಕಂಡಿರಲಾರು? ಹೆಚ್ಚಿಗೆ ಪ್ರಪಂಚನ ನೋಡೋದಕ್ಕಿಂತಲೂ, ಜನಗಳನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ಅವರನ್ನ ಅವರು ನೋಡ್ಕೊಂಡಿದ್ದಾರೆ. ಅವರನ್ನೇ ಅವರು ನೋಡ್ಕೊಂಡಿರೋದ್ರಿಂದ ಇದೇ ನನ್ನ ಕರ್ತವ್ಯ, ಹೀಗೆ ಮಾಡಿದ್ರೆ ಶ್ರೇಯಸ್ಸು, ಇದರಲ್ಲೇ ಶಾಂತಿ, ಸುಖ, ಆನಂದ ಇವುಗಳನ್ನ ಕಂಡುಕೊಂಡಿದ್ದಾರೆ. ಬಹಳ ಅಪರೂಪವಾದಂಥ ತತ್ವ ಇದು. ಅದನ್ನು ಅವರು ಸಾಧನೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದಲೇ ಅನೇಕ ಗ್ರಾಮಗಳ ಅಭ್ಯುದಯ, ಅನೇಕ ಜನರ ಉದ್ಧಾರ, ಬಡ ಜನರ ಉದ್ಧಾರ, ಅವರಿಗೆಲ್ಲ ಜೀವನಕ್ಕೆ ಆಧಾರವಾಗತಕ್ಕಂಥ ಅನೇಕ ಕೆಲಸಗಳನ್ನು ಅವರು ಮಾಡಿ ಧರ್ಮಸ್ಥಳದಲ್ಲಿ ಹೆಸರಿಗೆ ತಕ್ಕ ಹಾಗೆ ಇದು ಧರ್ಮಸ್ಥಳ. ಧರ್ಮಸ್ಥಳ ಅಂದರೆ ಹೇಗೆ ಇದು ಧರ್ಮಸ್ಥಳವಾಯಿತು ಅಂತ ಹೇಳಿದ್ರೆ, ಬರತಕ್ಕಂಥ ಯಾತ್ರಾರ್ಥಿಗಳು ಇಲ್ಲಿ ಅನ್ನದಾನ ಹಾಗೂ ದರ್ಶನ, ಸ್ವಾಮಿಯ ದರ್ಶನ, ಮಂಜುನಾಥನ ದರ್ಶನ ಪಡೆದು ಹೋಗ್ತಾರೆ. ಮಂಜುನಾಥನ ದರ್ಶನ ಪಡೆದು ಹೋಗಬೇಕಾದ್ರೆ ಮಂಜುನಾಥನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾ? ನೋಡಿದ್ದಾರೆ ಯಾರಾದರೂ? ಇಲ್ಲ. ಅದನ್ನು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಮನುಷ್ಯನಲ್ಲೇ ನೋಡೋದಕ್ಕೆ ಸಾಧ್ಯ. ಹೆಗ್ಗಡೆಯವರನ್ನು ನೋಡಿದ್ರೆ ಆ ಭಾವನೆ ಬರೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಆ ವಿಶಾಲವಾದ ಮನೋಭಾವ, ಆ ದೈವತ್ವ ಅದವರಲ್ಲಿದ್ದರೆ ಮಾತ್ರ ಅದು ಸಾಧ್ಯವೇ ಹೊರತು, ಯಾತಕ್ಕೆಂದ್ರೆ 25 ವರ್ಷಗಳ ಕಾಲದಿಂದ ಇದೇ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ತೃಪ್ತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೂ ಏನೇನು ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಅನೇಕ ನನ್ನ ವಿಶ್ವಾಸಿಗಳು, ಆತ್ಮೀಯರು ಹೇಳಿದ್ರು, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು, ಮಾಡ್ತಾ ಇರತಕ್ಕಂಥ ಕಾರ್ಯಗಳನ್ನು, ಈ ಒಂದು ವಿಶಾಲವಾದ ಮನೋಭಾವನೆ ಬೆಳಿಬೇಕಾದ್ರೆ ಬಹಳ ಕಷ್ಟವಾದಂಥ ವಿಷಯ. ಇದನ್ನು ಮೈಗೂಡಿಸ್ಕೊಳ್ಳೋದು, ಮನಸ್ಸಿಗೆ ಹಚ್ಕೊಳ್ಳೋದು ತುಂಬ ಕಷ್ಟವಾದಂಥ ವಿಷಯ.